ಓಂ ಶ್ರೀ ರವಿರಾಮೇಶ್ವರಾಯ ನಮಃ. ಇದೇನಿದು ಎಲ್ಲ ಮಾಧ್ಯಮದವ್ರಿಗೆ, ಎಲ್ಲ ಮೊಬೈಲ್ ಇಟ್ಟಿರೋರಿಗೆಲ್ಲ ಒಳ್ಳೆಯ ಸುದ್ದಿಯಾಗಿದ್ದಂಥ ಬಸವೇಶ್ವರ ನೀರಿನಲ್ಲಿ ಮುಳುಗ್ತಾ ಇರೋ ದೃಶ್ಯವನ್ನು ನಾನು ಸೆರೆ ಹಿಡಿತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಜೂನ್ಗೆ ತುಂಬ್ತಿತ್ತು, ಜೂನ್ಗೆಲ್ಲ ಡ್ಯಾಮ್ ಲೋಡು ಅಂತ ಇದ್ದರು. ನಾವು ಯಾರು ಅಂದರೆ ಕಪಿಲಾ ಜಲಾಶಯಕ್ಕೆ 30-35 ವರ್ಷದಿಂದ ಬಾಗಿನ ಅರ್ಪಿಸುವಂಥ ಪೂಜೆಗೆ ಹೋಗುವಂತಹ ಕಿತ್ತೂರು ಭಾಸ್ಕರ್ ಮಾತನಾಡೋದು. ಪುನರ್ವಸು ಪುಷ್ಯ ಮಳೆ ಈಗ ನಡೀತಾ ಇದೆ. ಈ ಜುಲೈ ಕೊನೆಯವರೆಗೆ ನಂದಿ ಪೂರ್ತಿ ಮುಳುಗೋಗುತ್ತೆ. ಜೂನ್ ಜುಲೈ ಆಗಸ್ಟ್ಗೆ ಡ್ಯಾಮ್ ತುಂಬೋಗುತ್ತೆ. ನೋಡಿ, ಅಲ್ಲಿ ಡ್ಯಾಮು ಯಾವ ಇಂಜಿನಿಯರ್ ಇಲ್ಲದೆ ಹೋದರೂ ಸಹ ನಾವು ಹೇಳ್ತೇವೆ. ಹೆಂಗೆ ಅಂದರೆ, ಇಂಜಿನಿಯರ್ ಓದಿರೋರು ಇಷ್ಟು ಕ್ಯೂಸೆಕ್ಸು, ಅಷ್ಟು TMC ಅಂತಾರೆ. ನಾವು ಅದರ ಲೆಕ್ಕ ಅಲ್ಲ. ಇಲ್ಲಿ ಕರೆಕ್ಟಾಗಿ ನಾವು ಇಲ್ಲಿಂದ ಗೇಜ್ ಇಟ್ಕೊಂಡಿದ್ದೀವಿ. 68ರಿಂದ 70 ಅಡಿ ನೀರು ಇದೆ ಇವಾಗ. ಯಾಕೆಂದರೆ ಡ್ಯಾಮಲ್ಲಿ ಇನ್ನು ಕೇವಲ ಒಂದು 10-14 ಅಡಿ ಬಂದುಬಿಟ್ರೆ ಡ್ಯಾಮ್ ತುಂಬಿ ತುಳುಕುತ್ತೆ. ಎಲ್ಲ ನೋಡಿ, ನೀರಿನ ಮಯ ಆಗಿದೆ. ಈಗ ಈ ನೀರಿನ ಮಧ್ಯ ಈಗ ಈ ಬಸವೇಶ್ವರ ನೋಡಿ ಮುಳುಗ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇನ್ನು ಆ ಬಸವನ ನೆತ್ತಿವರೆಗೆ ಬಂದರೆ ಡ್ಯಾಮ್ ತುಂಬಿತು ಅಂತ ಲೆಕ್ಕ. ಹೀಗಾಗಿ ಈ ಕಪಿಲಾ ಜಲಾಶಯ ಪೂರ್ತಿ ಆಗುತ್ತೆ. ಎಲ್ಲ ಮಾಧ್ಯಮದವರು ನೀರಿಲ್ಲ, ಪ್ರಾಣಿಗಳಿಗೆ ನೀರಿಲ್ಲ, ಕುಡಿಯಲು ನೀರಿಲ್ಲ, ಬರಗಾಲ ಬರುತ್ತೆ ಅಂತಾರೆ. ಆದರೆ ನಾವು ಸ್ಥಳ ಪುರೋಹಿತರಾಗಿ ಹೇಳ್ತೀವಿ, ಕಪಿಲಾ ಯಾವತ್ತೂ ಸಹ ನೀರಿಲ್ಲದೆ ಬತ್ತುವುದಿಲ್ಲ. ಕಪಿಲಾ ನದಿ 75ನೇ ಇಸ್ವಿಯಿಂದ ಇವತ್ತಿನವರೆಗೂ ಒಂದು ವರ್ಷವೂ ನೀರಿಲ್ಲ ಅನ್ನೋ ಥರ ಇಲ್ಲ. 2-3 ಸತಿ ತುಂಬಿ ಹೊರಗಡೆಗೆ ತಮಿಳ್ನಾಡಿಗೆ ನೀರು ಕೊಟ್ಟರು ಅಂತ ಕಪಿಲಾ ಇವಳು. ಆದ್ದರಿಂದ ಹೋದ ವರ್ಷ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಪ್ರತ್ಯೇಕ, ಇಲ್ಲಿಗೆ ಪ್ರತ್ಯೇಕ ಬಾಗಿನ ಪೂಜೆ ಮಾಡಿದ್ರು. ಆ ಒಂದು ಬಾಗಿನ ಪೂಜೆಯ ಒಂದು ಅದೃಷ್ಟ ಈಗ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಅವರ ಭಾಗಕ್ಕೆ ಬರುತ್ತೆ. ಆದ್ದರಿಂದ ಇನ್ನು ಕೆಲವೇ ದಿನಗಳು, ತಿಂಗಳುಗಳಲ್ಲಿ ಈ ಮಾಳ ಇಲ್ಲಿ ಕಾಣ್ತಾ ಇರೋ ಈ ಹಸಿರಿಂದ ಈ ಕಡೆಗೆ ಇದೆಲ್ಲವೂ ಜಲಾವೃತಿಯಾಗುತ್ತೆ. ಜಲಚರಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ನೀರು ನೋಡಿ ಯಾವ ಥರ ಆಗ್ತಾಯಿದೆ. ಇದು ನಾನು ಸ್ಥಳಕ್ಕೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಇದು ನಂದಿ ಬಸವೇಶ್ವರ ಮುಳುಗ್ತಾ ಇರೋ ದೃಶ್ಯ. ಇದಕ್ಕೆ ಮಳೆ ಬರಲಿ ಅಂತ 108 ಕಲಶ ಮಾಡಿದ್ರು. ಆದರೆ ಕೇರಳದಲ್ಲಿ ಮಳೆ ಆಗ್ತಾಯಿದೆ, ಇಲ್ಲಿಗೆ ಆಗಿಲ್ಲ ಸರಿಯಾಗಿ. ಸರ್ವ ಜೀವಿನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಂತಿ ಕಿತ್ತೂರು ಭಾಸ್ಕರ್.